ಹಲೋ ಸ್ಟೂಡೆಂಟ್ಸ್, ಮೇ 15 ಮತ್ತು 16ರ ನವೋದಯ ಫೌಂಡೇಶನ್ ಅರ್ಪಿಸುವ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಡೋಂಟ್ ಚೇಂಜ್ ಸ್ಟೇಟಸ್ ಆಫ್ ಪ್ಲೇಸಸ್ ಆಫ್ ವರ್ಷಿಪ್ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದೆ. ಈ ಆರ್ಟಿಕಲ್ನ ಅಡಿಯಲ್ಲಿ ನೋ ಅಟೆಂಪ್ಟ್ ಶುಡ್ ಬಿ ಮೇಡ್ ಟು ಚೇಂಜ್ ದ ಸ್ಟೇಟಸ್ ಆಫ್ ಎನಿ ಪ್ಲೇಸ್ ಆಫ್ ವರ್ಷಿಪ್ ಅಂತ ಹೇಳಿ ಅದರಿಂದಾಗಿ ಸಾಕಷ್ಟು ಕಾನ್ಫ್ಲಿಕ್ಟ್ ಆಗಬಹುದು. ಯಾವುದೇ ಅಟೆಂಪ್ಟ್ ಅನ್ನ ಸ್ಟೇಟಸ್ ಆಫ್ ಎನಿ ಪ್ಲೇಸ್ ಆಫ್ ವರ್ಷಿಪ್ ಅನ್ನ ಬದಲಾವಣೆ ಮಾಡೋದಕ್ಕೆ ಯಾವುದೇ ಅಟೆಂಪ್ಟ್ ಅನ್ನುವಂಥದ್ದು ಆಗಬಾರದು ಅಂತ ಹೇಳಿ ಭಾರತದ ಫಾರ್ಮರ್ ಫಿನಾನ್ಸ್ ಮಿನಿಸ್ಟರ್ ಪಿ ಚಿದಂಬರಂ ಅವರು ಹೇಳ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಮತ್ತು ಜ್ಞಾನವ್ಯಾಪಿ ಮಾಸ್ಕ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು, ಕಾಶಿ ವಿಶ್ವನಾಥ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಆರ್ಟಿಕಲ್ ಅನ್ನ ಅಧ್ಯಯನ ಮಾಡೋಣ. ದ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನುವಂಥದ್ದು ಇವತ್ತು ನಮಗೆ ಸುದ್ದಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ ಆಗುತ್ತೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ, ಹಾಗೇನೆ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ದ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಇದನ್ನ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಕಾಶಿ ವಿಶ್ವನಾಥ ಟೆಂಪಲ್, ವಾರಣಾಸಿಯ ಕಾಶಿ ವಿಶ್ವನಾಥ ಟೆಂಪಲ್ ಜ್ಞಾನವಾಪಿ ಮಾಸ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಏನಿದೆ, ಇದರ ವಿಡಿಯೋಗ್ರಫಿಕ್ ಸರ್ವೆಯನ್ನ ಡೈರೆಕ್ಟ್ ಮಾಡುವಂತೆ ವಾರಣಾಸಿಯ ಸಿವಿಲ್ ಕೋರ್ಟ್ ಒಂದು ತಗೊಂಡಿರ್ತಕ್ಕಂಥ ನಿರ್ಧಾರದ ವಿಚಾರದಲ್ಲಿ ಚಾಲೆಂಜ್ ಏನು ಬಂದಿದೆ ಅದನ್ನ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಈಗ ಕೇಳಲಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಹಿಯರ್ ಮಾಡುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ದ ಪ್ರಿನ್ಸಿಪಲ್ ಕಂಟೆನ್ಷನ್ ಈಸ್ ದಟ್ ಆರ್ಡರ್ ಆಫ್ ದಿ ವಾರಣಾಸಿ ಕೋರ್ಟ್ ವಿಚ್ ವಾಸ್ ಅಪ್ಹೆಲ್ಡ್ ಬೈ ಅಲಹಾಬಾದ್ ಹೈಕೋರ್ಟ್ ಇಸ್ ಕ್ಲಿಯರ್ಲಿ ಇಂಟರ್ಡಿಕ್ಟೆಡ್ ಬೈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂತ ಹೇಳಿ ತಿಳಿಸ್ತಾ ಇದೆ ಸುಪ್ರೀಂ ಕೋರ್ಟ್. ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಕಂಟೆನ್ಷನ್, ಮುಖ್ಯವಾದಂತ ವಿಚಾರ ಏನು, ಇಶ್ಯೂ ಏನು ಅಂತ ಅಂದ್ರೆ ವಾರಣಾಸಿಯ ಸಿವಿಲ್ ಕೋರ್ಟಿನ ಆರ್ಡರ್ ಅನ್ನುವಂಥದ್ದು ಅಲಹಾಬಾದ್ ಹೈಕೋರ್ಟ್ ಕೂಡ ಅಪ್ಹೆಲ್ಡ್ ಮಾಡಿದೆ. ಇಟ್ ಇಸ್ ಕ್ಲಿಯರ್ಲಿ ಇಂಟರ್ಡಿಕ್ಟೆಡ್ ಬೈ ದಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಇದನ್ನ ಒಂದು ಆಕ್ಟ್ ಆಗಿ ನಾವು ಕಾಣಬಹುದು. ಇದು ಎನಿ ಪ್ಲೇಸಸ್ ಆಫ್ ವರ್ಷಿಪ್ ಅನ್ನ ಕನ್ವರ್ಷನ್ ಮಾಡುವಂತದನ್ನ ತಡೆಯುವಂತ ಒಂದು ಆಕ್ಟ್. ಅಂದ್ರೆ ಈಗ ಒಂದು ದೇವಸ್ಥಾನದಲ್ಲಿ ಪೂಜೆ ಆಗ್ತದೆ ಅಂದ್ರೆ ಅದನ್ನ ಬೇರೆಯದಾಗಿ ಕನ್ವರ್ಟ್ ಮಾಡುವಂತದ್ದನ್ನ ಬೇಡ ಅಂತ ಹೇಳಿ ತಿಳಿಸುವಂತದ್ದೇ ಈ ಆಕ್ಟ್. ಇಲ್ಲಿ ರಿಲಿಜಿಯಸ್ ಕ್ಯಾರೆಕ್ಟರ್ ಆಫ್ ಎನಿ ಪ್ಲೇಸ್ ಆಫ್ ವರ್ಷಿಪ್ ಏನಿರುತ್ತೆ ಅಂದ್ರೆ ಒಂದು ದೇವಸ್ಥಾನ, ಮಾಸ್ಕ್ ಅಥವಾ ಚರ್ಚ್, ಯಾವುದೇ ಒಂದು ಈ ರೀತಿಯ ಒಂದು ಧಾರ್ಮಿಕ ಸ್ಥಳಗಳೇನಿರುತ್ತೆ ಇದರ ಒಂದು ಧಾರ್ಮಿಕ ಗುಣ ಏನಿರುತ್ತೆ ಇದನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಈ ಒಂದು ಆಕ್ಟ್ ನ ಅಡಿಯಲ್ಲಿ ನಾವು ಅಂಶಗಳನ್ನ ಕಾಣಬಹುದು. ಆಗಸ್ಟ್ 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ಧಾರ್ಮಿಕ ಸ್ಥಳದ ಯಾವುದೇ ಧಾರ್ಮಿಕ ಗುಣಲಕ್ಷಣಗಳೇನಿತ್ತು ಅದೇ ರೀತಿಯಾಗಿ ಮೇಂಟೈನ್ ಆಗುವಂತೆ ಸಪೋರ್ಟ್ ಮಾಡುವಂತ ಒಂದು ಆಕ್ಟ್ ಇದಾಗಿರುತ್ತೆ. ಹಾಗೇನೆ ಇನ್ಸಿಡೆಂಟಲ್ ಆವತ್ತಿನಿಂದ ಇವತ್ವರೆಗೂ ಇದಕ್ಕೆ ಸಂಬಂಧಿಸಿದಂತ ಇನ್ಯಾವುದೇ ಮ್ಯಾಟರ್ಸ್ ಗಳಿದ್ರೆ ಅದನ್ನ ಕೂಡ ಇದು ನೋಡುವಂಥದ್ದು. ಇಲ್ಲಿ ಕೆಲವೊಂದು ಎಕ್ಸೆಂಪ್ಷನ್ಸ್ ಗಳನ್ನ ಕಾಣಬಹುದು. ಅಯೋಧ್ಯೆಯಲ್ಲಿದ್ದಂತ ಡಿಸ್ಪ್ಯೂಟೆಡ್ ಸೈಟ್ ಅನ್ನುವಂಥದ್ದು ಈ ಆಕ್ಟ್ ನಿಂದ ಎಕ್ಸೆಂಪ್ಟ್ ಆಗಿ ಹೊರಗಡೆ ಇಟ್ಟಿದ್ದಂಥದನ್ನ ಕಾಣಬಹುದು. ಯಾವ್ದನ್ನ? ಅಯೋಧ್ಯೆಯ ಡಿಸ್ಪ್ಯೂಟೆಡ್ ಸೈಟ್ ಅನ್ನ. ಡ್ಯೂ ಟು ದಿಸ್ ಎಕ್ಸೆಂಪ್ಷನ್ ಅಯೋಧ್ಯೆ ಕೇಸಿನ ಟ್ರಯಲ್ ಅನ್ನುವಂಥದ್ದು ಕೂಡ ಈವನ್ ಆಫ್ಟರ್ ಎನ್ಫೋರ್ಸ್ಮೆಂಟ್ ಆಫ್ ದಿಸ್ ಲಾ ಇದು ಪ್ರೊಸೀಡ್ ಆಗಿದ್ದಂಥದ್ದು. ಬಿಸೈಡ್ಸ್ ಅಯೋಧ್ಯೆ ಡಿಸ್ಪ್ಯೂಟ್ ಅನ್ನ ನಾವು ಹೊರತುಪಡಿಸಿ ನೋಡಿದಾಗ ಆಕ್ಟ್ ಅನ್ನುವಂಥದ್ದು ಇನ್ನೂ ಕೆಲವನ್ನ ಎಕ್ಸೆಂಪ್ಟ್ ಮಾಡಿದೆ. ಎನಿ ಪ್ಲೇಸ್ ಆಫ್ ವರ್ಷಿಪ್ ವಿಚ್ ಈಸ್ ಅನ್ ಆನ್ಷಿಯಂಟ್ ಆರ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿದ್ದು, ಆರ್ಕಿಯಾಲಜಿಕಲ್ ಸೈಟ್ ಅನ್ನುವಂಥದ್ದು ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅಂಡ್ ರಿಮೈನ್ಸ್ ಆಕ್ಟ್ 1958 ಇಂದ ಏನಾದ್ರೂ ಇದು ಕವರ್ ಆಗಿದ್ರೆ ಅಂಥ ಪ್ಲೇಸಸ್ ಆಫ್ ವರ್ಷಿಪ್ ಅನ್ನ ಕೂಡ ಇದರಿಂದ ನಾವು ಎಕ್ಸೆಂಪ್ಟ್ ಮಾಡಲಾಗಿದೆ. ಅಂದ್ರೆ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅಂಡ್ ರಿಮೈನ್ಸ್ ಅನ್ನುವಂತ ಒಂದು ಆಕ್ಟ್ ಇದೆ, 1958ರ ಆಕ್ಟ್. ಇದರ ಅಡಿಯಲ್ಲಿ ಆರ್ಕಿಯಾಲಜಿಕಲ್ ಸೈಟ್ ಅಂತ ಹೇಳಿ ಕವರ್ ಆಗಿರುವಂತ ಯಾವುದೇ ಏನ್ಷಿಯಂಟ್ ಅಥವಾ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಅನ್ನ ಇದರಿಂದ ಎನಿ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಏನಿದೆ, ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್, ಇದರಿಂದ ಎಕ್ಸೆಂಪ್ಷನ್ ಅನ್ನ ಇದಕ್ಕೆ ನೀಡಲಾಗಿದೆ. ಈ ಆಕ್ಟ್ ನ ಅಡಿಯಲ್ಲಿ ಪೆನಾಲ್ಟಿಯನ್ನ ಕೂಡ ನಾವು ಕಾಣಬಹುದು. ಈ ಆಕ್ಟಿನ ಸೆಕ್ಷನ್ 6 ಪೆನಾಲ್ಟಿಯ ಬಗ್ಗೆ ಮಾತನಾಡುತ್ತೆ. ಪನಿಷ್ಮೆಂಟ್ ಆಫ್ ಮ್ಯಾಕ್ಸಿಮಮ್ ಆಫ್ 3 years ಅಥವಾ ಇಂಪ್ರಿಸನ್ಮೆಂಟ್, 3 years ಇಂಪ್ರಿಸನ್ಮೆಂಟ್ ಅಲಾಂಗ್ ವಿತ್ ಫೈನ್ ಫಾರ್ ಕಾಂಟ್ರಾವೆನಿಂಗ್ ದ ಪ್ರಾವಿಷನ್ಸ್ ಆಫ್ ದಿಸ್ ಆಕ್ಟ್. ಈ ಆಕ್ಟ್ ನ ಅಡಿಯಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಗಳಿಗೆ ಏನಾದ್ರೂ ವಿರುದ್ಧವಾಗಿ ನಡೆದಿದ್ದೆ ಆದ್ರೆ 3 ವರ್ಷ ಪ್ಲಸ್ ಫೈನ್ ಅನ್ನ ಕೂಡ, 3 ವರ್ಷಗಳ ಜೈಲು ಮತ್ತು ಫೈನ್ ಅನ್ನ ಕೂಡ ಹಾಕಲಾಗುತ್ತೆ. ಈ ಆಕ್ಟಿನ ಒಂದು ಕ್ರಿಟಿಸಿಸಮ್ ಏನು ಅಂದ್ರೆ ಇದು ಜುಡಿಷಿಯಲ್ ರಿವ್ಯೂ ಅನ್ನ ಬಾರ್ ಮಾಡುತ್ತೆ ಅನ್ನುವಂತ ಗ್ರೌಂಡ್ಸ್ ನ ಮೇಲೆ ಇದನ್ನ ಚಾಲೆಂಜ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜುಡಿಷಿಯಲ್ ರಿವ್ಯೂ ಅನ್ನುವಂಥದ್ದು ಬೇಸಿಕ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗಿದೆ. ಹಾಗಾಗಿ ಜುಡಿಷಿಯಲ್ ರಿವ್ಯೂ ಅನ್ನ ಇಲ್ಲಿ ಬ್ಯಾನ್ ಮಾಡೋದು ಅಥವಾ ಬಾರ್ ಮಾಡುವಂತದ್ದಾಗಿರುವಂತ ಒಂದು ಗ್ರೌಂಡ್ ಏನಿದೆ ಇದನ್ನ ಚಾಲೆಂಜ್ ಮಾಡಲಾಗಿದೆ. ಈ ಆಕ್ಟ್ ನ ಅಡಿಯಲ್ಲಿ ಸೆಕ್ಷನ್ 3 ಏನ್ ತಿಳಿಸುತ್ತೆ ಅಂದ್ರೆ ಸೆಕ್ಷನ್ 6ರ ಅಡಿಯಲ್ಲಿ ನಾವು ಪನಿಷ್ಮೆಂಟ್ ಪೆನಾಲ್ಟಿಯನ್ನ ಕಂಡ್ವಿ. ಸೆಕ್ಷನ್ 3 ಆಫ್ ದಿಸ್ ಆಕ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ ಕನ್ವರ್ಷನ್ ಅನ್ನ ಬಾರ್ ಮಾಡುತ್ತೆ ಇನ್ ಫುಲ್ ಆರ್ ಪಾರ್ಟ್.
ಯಾವುದೇ ಒಂದು ಧಾರ್ಮಿಕ ಸ್ಥಳವನ್ನ ಕನ್ವರ್ಟ್ ಮಾಡೋದನ್ನ, ಭಾಗವಾಗಿ ಆಗಿರಬಹುದು, ಭಾಗಶಃವಾಗಿ ಅಥವಾ ಕಂಪ್ಲೀಟ್ ಆಗಿ ಅದನ್ನ ಕನ್ವರ್ಟ್ ಮಾಡೋದನ್ನ ಇದು ತಡೆಯುತ್ತೆ. ರಿಲಿಜಿಯಸ್ ಡಿನಾಮಿನೇಷನ್ ಇಂಟು ಅ ಪ್ಲೇಸ್ ಆಫ್ ವರ್ಷಿಪ್, ಎನಿ ರಿಲಿಜಿಯಸ್ ಡಿನಾಮಿನೇಷನ್ ಇಂಟು ಅ ಪ್ಲೇಸ್ ಆಫ್ ವರ್ಷಿಪ್ ಆಫ್ ಡಿಫರೆಂಟ್ ರಿಲಿಜಿಯಸ್ ಡಿನಾಮಿನೇಷನ್, ಅಂದ್ರೆ ದೇವಸ್ಥಾನ ಅಂದ್ರೆ ಒಂದು ಧರ್ಮಕ್ಕೆ ಸೇರಿದಂತ ಧಾರ್ಮಿಕ ಸ್ಥಳವನ್ನ ಮತ್ತೊಂದು ಧರ್ಮದ ಧಾರ್ಮಿಕ ಸ್ಥಳವನ್ನಾಗಿ ಫುಲ್ ಆಗಿ ಆಗಿರಬಹುದು ಅಥವಾ ಯಾವ ಭಾಗಶಃವಾಗಿ ಆಗಿರಬಹುದು ಬದಲಾವಣೆಯನ್ನ ಮಾಡುವಂತದನ್ನ, ಕನ್ವರ್ಟ್ ಅನ್ನ ಮಾಡುವಂತದನ್ನ ಇದು ತಡೆಯುವಂತದನ್ನ ಸೆಕ್ಷನ್ 3 ನ ಅಡಿಯಲ್ಲಿ ನಾವು ಕಾಣಬಹುದು. ಸೆಕ್ಷನ್ 4 ಅನ್ನುವಂಥದ್ದು ರಿಲಿಜಿಯಸ್ ಕ್ಯಾರೆಕ್ಟರ್ ಆಫ್ ಅ ಪ್ಲೇಸ್ ಆಫ್ ವರ್ಷಿಪ್ shall continue to be the same as it existed on 15th August 1947 ಅನ್ನುವಂಥದ್ದನ್ನ ತಿಳಿಸುತ್ತೆ. ಅಂದ್ರೆ ಈ ಒಂದು ಸ್ಥಳದ ಧಾರ್ಮಿಕ ಗುಣಲಕ್ಷಣ ಅನ್ನುವಂಥದ್ದು ನಮಗೆ ಸ್ವಾತಂತ್ರ್ಯ ಬಂದಾಗ ಏನಿತ್ತೋ ಆವತ್ತಿನಿಂದ ಇವತ್ತುವರೆಗೂ ಕೂಡ ಅದೇ ರೀತಿಯಾಗಿ ಕಂಟಿನ್ಯೂ ಆಗಬೇಕು ಅನ್ನುವಂಥದ್ದನ್ನ ಇದು ತಿಳಿಸುತ್ತೆ. ಸೆಕ್ಷನ್ 4(1) ಅನ್ನುವಂಥದ್ದು. ಸೆಕ್ಷನ್ 5 ಸ್ಪೆಸಿಫಿಕ್ ಆಗಿ ತಿಳಿಸ್ತಾ ಇದೆ, ಈ ಆಕ್ಟ್ ನ ಅಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳು ರಾಮ ಜನ್ಮಭೂಮಿ ಬಾಬ್ರಿ ಮಸ್ಜಿದ್ ಕೇಸಿಗೆ ಇದು ಅಪ್ಲೈ ಆಗೋದಿಲ್ಲ. ಅಂಡ್ ಟು ಎನಿ ಸೂಟ್ ಅಪೀಲ್ ಆರ್ ಪ್ರೊಸೀಡಿಂಗ್ ರಿಲೇಟಿಂಗ್ ಟು ಇಟ್, ಅಂದ್ರೆ ಅದಕ್ಕೆ ಸಂಬಂಧಿಸಿದಂತ ಇನ್ಯಾವುದೇ ಸೂಟ್ಗೆ, ಕೇಸಸ್ಗಳಿಗೆ, ಪ್ರೊಸೀಡಿಂಗ್ಸ್ಗಳಿಗೆ ಇದು ಅಪ್ಲೈ ಆಗೋದಿಲ್ಲ ಅನ್ನುವಂಥದ್ದನ್ನ ಈ ಒಂದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟಿನ ಸೆಕ್ಷನ್ 5 ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ. ಯಾವ ಒಂದು ಸೆಕ್ಷನ್ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟಿನ ಯಾವ ಸೆಕ್ಷನ್ ರಾಮ ಜನ್ಮಭೂಮಿಗೆ ಎಕ್ಸೆಪ್ಷನ್ ಅನ್ನ ನೀಡಿದೆ ಅಂದ್ರೆ ಸೆಕ್ಷನ್ 5 ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಅಯೋಧ್ಯ ಜಡ್ಜ್ಮೆಂಟ್ ನ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿನ ಒಂದು ನಿಲುವೇನಾಗಿತ್ತು ಅಂದಾಗ 2019ರಲ್ಲಿ ಅಯೋಧ್ಯ ವರ್ಡಿಕ್ಟ್ ಅನ್ನುವಂಥದ್ದು ಬಂತು. ಇದನ್ನ ಒಂದು ಸಾಂವಿಧಾನಿಕ ಒಂದು ಬೆಂಚ್ ಅನ್ನುವಂಥದ್ದು ಇದನ್ನ ರೆಫರ್ ಮಾಡಿತ್ತು. ಮತ್ತು ಈ ಲಾನ ಬಗ್ಗೆ ಏನ್ ತಿಳಿಸ್ತು ಅಂತ ಅಂದ್ರೆ ಇಟ್ ಮ್ಯಾನಿಫೆಸ್ಟ್ ದ ಸೆಕ್ಯುಲರ್ ವ್ಯಾಲ್ಯೂಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಭಾರತದ ಸಂವಿಧಾನದ ಜಾತ್ಯತೀತ ಮನೋಭಾವವನ್ನ ಇದು ಕೂಡ ಮ್ಯಾನಿಫೆಸ್ಟ್ ಮಾಡುತ್ತೆ ಮತ್ತು ರೆಟ್ರೋಗ್ರೆಷನ್ ಅನ್ನ ಪ್ರಾಹಿಬಿಟ್ ಮಾಡುತ್ತೆ. ಹಾಗಾಗಿ ಇದು ಒಂದು ಲೆಜಿಸ್ಲೇಟಿವ್ ಇನ್ಸ್ಟ್ರೂಮೆಂಟ್ ಆಗಿದ್ದು ಭಾರತದ ಸೆಕ್ಯುಲರ್ ಫೀಚರ್ ಆಫ್ ಇಂಡಿಯನ್ ಪಾಲಿಟಿಯನ್ನ ಕಾಪಾಡಲಿಕ್ಕೆ ಇರುವಂತದ್ದು ಬೇಸಿಕ್ಸ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗಿದೆ ಭಾರತ ಸೆಕ್ಯುಲರ್ ಅನ್ನುವಂಥದ್ದು. ಹಾಗಾಗಿ ಇದು ಲೀಗಲ್ ಲೆಜಿಟಿಮೇಟ್ ಅಂತ ಹೇಳಿ ಇದನ್ನ ಅಯೋಧ್ಯ ಜಡ್ಜ್ಮೆಂಟ್ ನ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವ್ಯೂ ಮಾಡಿರ್ತಕ್ಕಂಥದ್ದು ಈ ಒಂದು ಲಾ ಅನ್ನ. ಮುಂದಿನ ಆರ್ಟಿಕಲ್ ಇಂಡಿಯಾ ಡೆಮಾಲಿಷಸ್ ಇಂಡೋನೇಷಿಯಾ ಸ್ಕ್ರಿಪ್ಟ್ಸ್ ಹಿಸ್ಟ್ರಿ ಇನ್ ಗೋಲ್ಡನ್ ಲೆಟರ್ಸ್ ಅನ್ನುವಂಥದ್ದು. ಭಾರತವು ಇಂಡೋನೇಷ್ಯಾವನ್ನ ಬೀಟ್ ಮಾಡಿ ಇದೇ ಮೊದಲ ಬಾರಿಗೆ ಥಾಮಸ್ ಕಪ್ ಅನ್ನ ಗೆದ್ದಿದೆ. ಯಾಕೆ ನಾವು ಥಾಮಸ್ ಕಪ್ ನ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಅಂದ್ರೆ ಕಳೆದ ವರ್ಷದ ಪ್ರಿಲಿಮ್ಸ್ ನಲ್ಲಿ ಈಗಾಗಲೇ 2ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳಿದ್ದುಂಟು. ಹಾಗಾಗಿ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿ ಇದನ್ನು ನಾವು ಅಧ್ಯಯನ ಮಾಡಬಹುದು. ರೀಸೆಂಟ್ಲಿ ಭಾರತದ ಮೆನ್ಸ್ ಟೀಮ್, ವುಮೆನ್ಸ್ ಟೀಮ್ ಅಲ್ಲ, ಭಾರತದ ಮೆನ್ಸ್ ಟೀಮ್ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದಂತ ಥಾಮಸ್ ಕಪ್ ಅನ್ನ ಇದೇ ಮೊದಲ ಬಾರಿಗೆ ಚಾಂಪಿಯನ್ ಆಗಿರ್ತಕ್ಕಂಥದ್ದು. 14 ಬಾರಿಯ ಚಾಂಪಿಯನ್ ಆದಂತ ಇಂಡೋನೇಷ್ಯಾವನ್ನ ಇದು ಮಣಿಸಿದೆ. ಈ ಟೂರ್ನಮೆಂಟ್ ಅನ್ನುವಂಥದ್ದು ಥೈಲ್ಯಾಂಡಿನ ಬ್ಯಾಂಕಾಕ್ ನಲ್ಲಿ ಜರುಗಿತ್ತು. ಥಾಮಸ್ ಕಪ್ ಅನ್ನುವಂಥದ್ದು 16 ರಾಷ್ಟ್ರಗಳು ಸೇರಿ ಮಾಡುವಂತ ಒಂದು ಇವೆಂಟ್ ಆಗುತ್ತೆ. ಇದನ್ನ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಅವರು ಮ್ಯಾನೇಜ್ ಮಾಡ್ತಾರೆ. ಫಸ್ಟ್ ಟೂರ್ನಮೆಂಟ್ ಅನ್ನುವಂಥದ್ದು ಮಲಯಾದವರು ಇದನ್ನ ಗೆದ್ದಿದ್ರು. 1948-49 ಸಂದರ್ಭದಲ್ಲಿ ಇದು ಜರುಗಿತ್ತು. ಥಾಮಸ್ ಅಂಡ್ ಊಬರ್ ಕಪ್ ಅನ್ನುವಂಥದ್ದು ಬೈ ಎನಿಯಲ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆಗಿರುತ್ತೆ. ಅಂದ್ರೆ 2 ವರ್ಷಕ್ಕೊಮ್ಮೆ ಜರುಗುವಂತ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಸ್ಗಳು ಥಾಮಸ್ ಕಪ್ ಅಂಡ್ ಊಬರ್ ಕಪ್. ಊಬರ್ ಕಪ್ ಅಥವಾ ಥಾಮಸ್ ಕಪ್ ಅನ್ನ ನೀಡಿ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದ್ದು ಅಂತ ಹೇಳಿ ನೇರವಾಗಿ ಕೇಳಬಹುದು. ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಲ್ಲಿ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದು. ಅದರಲ್ಲಿ ಭಾರತದ ಪುರುಷರ ತಂಡ ಈ ಬಾರಿ ಥಾಮಸ್ ಕಪ್ ಅನ್ನ ಜಯಿಸಿದೆ, ಇಂಡೋನೇಷ್ಯಾವನ್ನ ಮಣಿಸುವ ಮುಖಾಂತರವಾಗಿ ಎನ್ನುವಂಥದ್ದು ತಿಳಿದಿರಲಿ. ಇದುವರೆಗೂ ಇದನ್ನ ಗೆದ್ದಿದ್ದಂತ ರಾಷ್ಟ್ರಗಳು ಕೇವಲ 5 ಆಗಿತ್ತು. ಚೈನಾ, ಮಲೇಷಿಯಾ, ಇಂಡೋನೇಷ್ಯಾ, ಜಪಾನ್ ಅಂಡ್ ಡೆನ್ಮಾರ್ಕ್. ಭಾರತವು ಕೂಡ ಈ ಒಂದು ಎಲೈಟ್ ಕ್ಲಬ್ಬಿಗೆ ಈಗ ಜಾಯಿನ್ ಆಗಿದೆ, 6ನೇ ರಾಷ್ಟ್ರವಾಗಿ ಇದನ್ನ ಜಯಿಸುವ ಮುಖಾಂತರವಾಗಿ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಇವೆಂಟ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸ್ಪೋರ್ಟ್ಸ್ ಆಗುತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನ ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿ ಎರಡೂ ದೃಷ್ಟಿಕೋನದಿಂದ ಪಡ್ಕೊಳ್ಳುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಯಾರೆಲ್ಲ ಇಲ್ಲಿ ಸಿಂಗಲ್ಸ್ ಅನ್ನ ಆಡಿದ್ರು ಅಂದ್ರೆ ಥಾಮಸ್ ಕಪ್ ಅನ್ನ ಜಯಿಸುವಂತ ಒಂದು ಫೈನಲ್ ಮ್ಯಾಚ್ ನಲ್ಲಿ ಸಿಂಗಲ್ಸ್ ಅನ್ನ ಭಾರತದ ಯಾವ ಮಂದಿ ಆಡಿದ್ರು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ಆನ್ ರೋಲ್ ಆಫ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ವೇರಿಯಸ್ ಸೆಕ್ಯೂರಿಟಿ ಫೋರ್ಸಸ್ ಅಂಡ್ ಏಜೆನ್ಸೀಸ್ ಅಂಡ್ ದೇರ್ ಮ್ಯಾಂಡೇಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಗವರ್ಮೆಂಟ್ ಅನ್ನುವಂಥದ್ದು ಈಗ ಕಾನ್ಸೆಪ್ಟ್ ಆಫ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂಥ ಒಂದು ಪೋಸ್ಟ್ ಅಥವಾ ರೋಲ್ ಅನ್ನ ಮೊದಲ ಬಾರಿಗೆ ಏನು ಹೊರತಂದಿತ್ತು, ಇದರ ಒಂದು ಕಾನ್ಸೆಪ್ಟ್ ಅನ್ನ ಈಗ ರೀಅಸೆಸ್ ಮಾಡ್ತಾ ಇದೆ. CDS ಪೋಸ್ಟಿನ ಕಾನ್ಸೆಪ್ಟ್ ಅನ್ನ ರೀಅಸೆಸ್ ಮಾಡ್ತಾ ಇದೆ. ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ DMA ಅನ್ನುವಂಥ ಈ ಒಂದು ಡಿಪಾರ್ಟ್ಮೆಂಟ್ ಅನ್ನ ಕೂಡ ಮತ್ತೆ ರೀಅಸೆಸ್ ಮಾಡ್ತಾ ಇರ್ತಕ್ಕಂಥದ್ದು. ಯಾತಕ್ಕೆ ಅಂತ ಅಂದ್ರೆ ನಮ್ಮ ಸಿಸ್ಟಮ್ ನಲ್ಲಿ ಇರುವಂತ ಓವರ್ಲ್ಯಾಪ್ಸ್ ಗಳನ್ನ ಫಿಕ್ಸ್ ಮಾಡೋದಕ್ಕೆ ಮತ್ತು
ಡ್ಯೂ ಯಾವ ರೀತಿಯಾಗಿ ಪ್ರೋಸೆಸ್ ಡ್ಯೂ ಇದೆ ಅದನ್ನ ಸ್ಟ್ರೀಮ್ಲೈನ್ ಮಾಡಲಿಕ್ಕೆ, ಅಪಾಯಿಂಟ್ಮೆಂಟ್ ಆಫ್ ನ್ಯೂ ಡಿಲೇ CDS ಅನ್ನ ಮಾಡೋದ್ರಲ್ಲಿ ಆಗ್ತಿರುವಂತಹ ಡಿಲೇಗೆ ಕುರಿತಂತೆ ಇದನ್ನ ಮತ್ತೆ ರಿಅಸೆಸ್ ಮಾಡ್ತಾ ಇದೆ ನಮ್ಮ ಸರ್ಕಾರ. ಡಿಸೆಂಬರ್ 2019ರಲ್ಲಿ ಭಾರತ ಸರ್ಕಾರವು ಹೊಸದಾದಂಥ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತ್ತು. ಅದೇ ಈ ಕ್ರಿಯೇಷನ್ ಆಫ್ CDS, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂಥದ್ದು. ಇವರು ಏನಾಗ್ತಾರೆ ಅಂತ ಅಂದ್ರೆ ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಆಗ್ತಾರೆ. ಯಾರಿಗೆ ಅಂತ ಅಂದ್ರೆ ಡಿಫೆನ್ಸ್ ಮಿನಿಸ್ಟರ್ಗೆ. ಹಾಗೇನೆ ಪರ್ಮನೆಂಟ್ ಚೇರ್ಮನ್ ಆಫ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂಥದ್ದು ಕೂಡ, ಚೀಫ್ ಆಫ್ ಸ್ಟಾಫ್ ಕಮಿಟಿ ಅನ್ನುವಂಥದ್ದು. ಇದರೊಟ್ಟಿಗೆ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಕೂಡ ಪ್ರಾರಂಭ ಆಯಿತು. 5th ಡಿಪಾರ್ಟ್ಮೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನ ಅಡಿಯಲ್ಲಿ. ಇಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರು ಇದರ ಸೆಕ್ರೆಟರಿ ಆಗಿ ಕಾರ್ಯ ಮಾಡ್ತಾರೆ. ಹಾಗಾದ್ರೆ ಈಗ ಏನು ಇಶ್ಯೂ ಅಂತ ಅಂದ್ರೆ ಲಿಗಸಿ ಇಶ್ಯೂಸ್ ಆಫ್ ವರ್ಕ್ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ DMA ಅಂಡ್ ದ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅನ್ನುವಂಥದ್ದು ಡಿಫೆನ್ಸ್ ಸೆಕ್ರೆಟರಿಯಿಂದ ಹೆಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಲಿಗಸಿಯ ಒಂದು ಇಶ್ಯೂ ಆಗ್ತಾ ಇದೆ. ವರ್ಕ್ ಡಿಸ್ಟ್ರಿಬ್ಯೂಷನ್ ಯಾರ ನಡುವೆ ಯಾವ ರೀತಿ ಆಗಬೇಕು ಅಂತ ಹೇಳಿ ಇದುವರೆಗೂ ನಡ್ಕೊಂಡ್ ಬಂದಂತ ಹಾದಿ ಏನು, ಈಗದ್ದೇನು ಅನ್ನೋದು ಒಂದು ಇಶ್ಯೂ ಆಗ್ತಿರ್ತಕ್ಕಂಥದ್ದು. ಕೋಆರ್ಡಿನೇಷನ್ ಮೆಕ್ಯಾನಿಸಮ್ಸ್ಗಳು ಸ್ಟ್ಯಾಂಡರ್ಡೈಸ್ ಆಗಿಲ್ಲ. ಹಾಗಾಗಿ ಎರಡೂ ಕಡೆಯಿಂದ ಯಾವ ರೀತಿಯಾಗಿ ಆಕ್ಸೆಪ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ತೊಡಕಾಗ್ತಾ ಇದೆ. ಮತ್ತು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳು ಓವರ್ಲ್ಯಾಪ್ ಆಗ್ತಾ ಇರುವಂಥದ್ದು ಈಗಿರುವಂತ ಒಂದು ಸಮಸ್ಯೆ ಆಗ್ತಾ ಇದೆ. ಹಾಗಾದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂಥ ಒಂದು ಹುದ್ದೆಯ ಬಗ್ಗೆ ಮಾತನಾಡೋದೇ ಆದ್ರೆ ಇವರು ಸಿಂಗಲ್ ಪಾಯಿಂಟ್ ಮಿಲಿಟರಿ ಅಡ್ವೈಸರ್ ಆಗಿರ್ತಾರೆ ಗವರ್ಮೆಂಟಿಗೆ. ಕಾರ್ಗಿಲ್ ರಿವ್ಯೂ ಕಮಿಟಿ 1999ರಲ್ಲಿ ಇದನ್ನ ಸಜೆಸ್ಟ್ ಮಾಡಿರುತ್ತೆ. ಇವರು 4 ಸ್ಟಾರ್ ಅನ್ನ ಹೊಂದಿರುವಂತ 4 ಸ್ಟಾರ್ ಜನರಲ್ ಅನ್ನುವಂಥದ್ದು ತಿಳಿದಿರಲಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಇದು 4 ಸ್ಟಾರ್ ಜನರಲ್ ಅನ್ನುವಂಥದ್ದು. CDS ಅವರು ಪರ್ಮನೆಂಟ್ ಚೇರ್ಮನ್ ಆಫ್ ದಿ ಚೀಫ್ ಆಫ್ ಸ್ಟಾಫ್ ಕಮಿಟಿ ಆಗಿರ್ತಾರೆ. ಇದು ಕೂಡ ನಮಗೆ ತಪ್ಪದೆ ನೆನಪಿರ್ಲಿ. ಈ ಒಂದು ಪರ್ಮನೆಂಟ್ ಚೇರ್ಮನ್ ಆಫ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಆಗಿದ್ದು 3 ಸರ್ವಿಸ್ ಚೀಫ್ಸ್ ಗಳನ್ನ ಇದರ ಸದಸ್ಯರಾಗಿ ಇದು ಹೊಂದಿರುತ್ತೆ. ಇವರ ಕೋರ್ ಫಂಕ್ಷನ್ ಅಂತ ಅಂದ್ರೆ ಗ್ರೇಟರ್ ಆಪರೇಷನಲ್ ಸಿನರ್ಜಿಯನ್ನ ಹೊಂದಬೇಕಾಗುತ್ತೆ 3 ಸರ್ವಿಸ್ ಬ್ರಾಂಚ್ ನ ಅಡಿಯಲ್ಲಿ. ಭಾರತದ ನೇವಿ, ಏರ್ಫೋರ್ಸ್ ಮತ್ತು ಡಿಫೆನ್ಸ್ ಈ ಮೂರರ ನಡುವೆ ಒಂದು 3 ಸರ್ವಿಸ್ ಬ್ರಾಂಚಸ್ ಗಳ ನಡುವೆ ಒಂದು ಆಪರೇಷನ್ ಸಿನರ್ಜಿಯನ್ನ ಫೋಸ್ಟರ್ ಮಾಡಬೇಕಾಗುತ್ತೆ. ಇದು ಇವರ ಕಾರ್ಯ. ಇನ್ನು CDS ಗಿರುವಂತ ಕಂಡೀಷನ್ಸ್ ಗಳೇನು ಅಂತ ಅಂದ್ರೆ ಅವರು CDS ನ ಆಫೀಸ್ ಅನ್ನ ತೊರೆದ ನಂತರದಲ್ಲಿ ಯಾವುದೇ ಗವರ್ಮೆಂಟ್ ಆಫೀಸ್ ಅನ್ನ ಪಡ್ಕೊಳ್ಳೋದಕ್ಕೆ ಅವರು ಎಲಿಜಿಬಲ್ ಆಗಿರೋದಿಲ್ಲ. ಹಾಗೆ ಅವರು CDS ಹುದ್ದೆಯನ್ನ ತೊರೆದ ನಂತರದ 5 ವರ್ಷಗಳ ನಂತರದಲ್ಲಿ ಪ್ರಯರ್ ಅಪ್ರೂವಲ್ ಅನ್ನ ಪಡೆಯದೆ ಯಾವುದೇ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಅನ್ನು ಕೂಡ ಅವರು ಪಡ್ಕೊಳ್ಳುವಂತಿಲ್ಲ ಅನ್ನುವಂಥದ್ದು ಕಂಡೀಷನ್ಸ್ ಗಳಾಗಿರುತ್ತೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫಿಗೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರು ಸಿಂಗಲ್ ಪಾಯಿಂಟ್ ಮಿಲಿಟರಿ ಅಡ್ವೈಸ್ ಆಗಿರ್ತಾರೆ. 3 ಫೋರ್ಸಸ್ ಗಳನ್ನ ಸಿನರ್ಜಿ ಒಳಪಟ್ಟು ಕಾರ್ಯ ಮಾಡುವಂತೆ ಮಾಡ್ತಾರೆ. ಹಾಗೆ ಲ್ಯಾಂಡ್, ಏರ್, ಸಿ ಆಪರೇಷನ್ಸ್ ಗಳನ್ನ ಇಂಟಿಗ್ರೇಷನ್ ಆಗುವಂತೆ ಎನ್ಶೂರ್ ಮಾಡುವಂಥದ್ದು ಇವರ ಕಾರ್ಯ ಆಗುತ್ತೆ. ಹಾಗೆ ಇವರು ಮಿಲಿಟರಿ ಅಡ್ವೈಸ್ ಟು ದ PM ಲೆಡ್ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿಗೆ ಕೂಡ ಮಿಲಿಟರಿ ಅಡ್ವೈಸರ್ ಆಗಿ ಕಾರ್ಯ ಮಾಡ್ತಾರೆ. ವಾರ್ಫೇರ್ ಡೊಮೈನ್ಸ್ ಗಳಾದ ಸ್ಪೇಸ್, ಸೈಬರ್ ಸ್ಪೇಸ್ ಇವೆಲ್ಲವೂ ಕೂಡ ಇವರ ಹ್ಯಾಂಡಲ್ ನಲ್ಲಿ ಇರುತ್ತೆ. ಹಾಗೆ ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಆಗಿ ಡಿಫೆನ್ಸ್ ಮಿನಿಸ್ಟ್ರಿಗೆ ಇವರು ಕಾರ್ಯ ಮಾಡ್ತಾರೆ. ಪರ್ಮನೆಂಟ್ ಚೇರ್ಮನ್ ಆಗಿರ್ತಾರೆ ಚೀಫ್ ಆಫ್ ಸ್ಟಾಫ್ ಕಮಿಟಿಗೆ. CDS ಅವರು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್, ಡಿಫೆನ್ಸ್ ಪ್ಲಾನಿಂಗ್ ಕೌನ್ಸಿಲ್ ನ ಸದಸ್ಯರು ಕೂಡ ಆಗಿರ್ತಾರೆ. CDS ಆಗಿ ಈ ಹಿಂದೆ ಇದ್ದಂತವರು ಯಾರು ಅನ್ನುವಂಥದ್ದನ್ನ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ವೈ ಆರ್ ಇಂಡಿಯಾಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಫಾಲಿಂಗ್ ಅನ್ನುವಂಥದ್ದು. ಭಾರತದಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣವನ್ನ ಇಲ್ಲಿ ನಾವು ಹುಡುಕ್ತಾ ಹೋಗೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅಂಡ್ ಇಶ್ಯೂಸ್ ರಿಲೇಟೆಡ್ ಟು ಪ್ಲಾನಿಂಗ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದು. ಭಾರತದ ಫಾರೆಕ್ಸ್ ರಿಸರ್ವ್ಸ್ಗಳು ಡ್ರಾಪ್ ಆಗಿವೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ $600 ಬಿಲಿಯನ್ ಗಿಂತಲೂ ಕೂಡ ಕಡಿಮೆ ಆಗಿ ಡ್ರಾಪ್ ಆಗ್ತಾ ಇರ್ತಕ್ಕಂಥದ್ದು. $45 ಬಿಲಿಯನ್ ಗಳಷ್ಟು ಕಡಿಮೆ ಆಗಿದೆ ಸೆಪ್ಟೆಂಬರ್ 2021ರಿಂದ. ಆಗಿನ ಫಾರೆಕ್ಸ್ ರಿಸರ್ವ್ಸ್ಗಳು ಭಾರತದಲ್ಲಿ $642 ಬಿಲಿಯನ್ ಇದ್ದಂಥದ್ದು. ಇದರ ಹಿಂದಿನ ರೀಸನ್ಸ್ ಗಳೇನು ಅಂತ ಅಂದ್ರೆ ಡಾಲರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಹೆಲ್ಡ್ ಬೈ ರಿಸರ್ವ್ಸ್ ಬೈ ದ RBI ಅನ್ನುವಂಥದ್ದು ಡ್ರಾಪ್ ಆಗಿದೆ. ಅಂದ್ರೆ RBI ಹೊಂದಿರತಕ್ಕಂಥ ಅಸೆಟ್ಸ್ ಗಳ ಡಾಲರ್ ವ್ಯಾಲ್ಯೂ ಕೂಡ ಡ್ರಾಪ್ ಆಗಿರುವಂಥದ್ದು ಇದಕ್ಕೆ ಕಾರಣ ಆಗ್ತಾ ಇದೆ. US ಡಾಲರಿನ ವ್ಯಾಲ್ಯೂ ಅನ್ನುವಂಥದ್ದು ಅಪ್ರಿಶಿಯೇಟ್ ಆಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಾರಣ ಆಗುತ್ತೆ. ಭಾರತದಲ್ಲಿ ಇನ್ವೆಸ್ಟ್ ಮಾಡಿದಂತ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಗಳೇನಿದ್ರು ಇವರು ತಮ್ಮ ಹಣವನ್ನ ವಾಪಸ್ ತೆಗಿತಾ ಇರ್ತಕ್ಕಂಥದ್ದು ಇಲ್ಲಿ ಮತ್ತೊಂದು ಕಾರಣ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ FPIs ಗಳನ್ನ $21.43 ಬಿಲಿಯನ್ ನಷ್ಟು FPIs ಗಳನ್ನ ಹೊರತೆಗೆದಿದ್ದಾರೆ ಸೆಪ್ಟೆಂಬರ್ 2021ರಿಂದ.
ಯುಎಸ್ ಫೆಡರಲ್ ರಿಸರ್ವ್ ಅನ್ನುವಂಥದ್ದು ಮಾನಿಟರಿ ಪಾಲಿಸಿಯನ್ನ ಟೈಟನ್ ಮಾಡಿದೆ, ಇಂಟ್ರೆಸ್ಟ್ ರೇಟ್ ಗಳನ್ನ ಹೈಕ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಭಾರತದಲ್ಲಿ $21 ಬಿಲಿಯನ್ ಗಳಷ್ಟು ಹಣವನ್ನ ಭಾರತದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಗಳು ಹೊರ ತೆಗೆದಿರ್ತಕ್ಕಂಥದ್ದು. ಕ್ಯಾಪಿಟಲ್ ಔಟ್ಫ್ಲೋಸ್ ಒಂದು ಕಾರಣ ಆಗ್ತಾ ಇದೆ. ಇನ್ನ ಗೋಲ್ಡ್ ಪ್ರೈಸಸ್ ನಲ್ಲಿ ಆಗ್ತಿರ್ತಕ್ಕಂಥ ಎಫೆಕ್ಟ್ ಕೂಡ ಹೌದು. ಗೋಲ್ಡ್ ಪ್ರೈಸಸ್ ನಲ್ಲಿ ಡಿಕ್ಲೈನ್ ಆಗ್ತಿರ್ತಕ್ಕಂಥದ್ದು ಕೂಡ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಗಳು ಡಿಕ್ಲೈನ್ ಆಗೋದಕ್ಕೆ ಕಾರಣ ಆಗ್ತದೆ. ಹಾಗಾದ್ರೆ ಈ ರೀತಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕಡಿಮೆ ಆಗುವಂತದ್ದು ಭಾರತದಲ್ಲಿ ರುಪಿಯ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡುತ್ತೆ ಅಂತ ಅಂದ್ರೆ, ಇತ್ತೀಚೆಗೆ ನಾವು ಕಂಡ್ವಿ ಭಾರತದ ರುಪಿ ಅನ್ನುವಂಥದ್ದು ಆಲ್ ಟೈಮ್ ಲೋ ಅನ್ನ US ಡಾಲರ್ನ ಎಗೇನ್ಸ್ಟ್ ಆಗಿ ಕಂಡಿದಂಥದ್ದು. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ 77.63 ರುಪೀಸ್ ಆಗುತ್ತೆ $1 ವಿಚ್ ಇಸ್ ಈಕ್ವಲ್ ಟು ಅನ್ನುವಂಥದ್ದು. ಇಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ 12th ಮೇ ಅನ್ನ ನಾವು ನೋಡಿದಾಗ. ಡಾಲರ್ ಒಂದು ವೇಳೆ ವಾಪಸ್ ಏನಾದ್ರೂ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಮ್ಮಲ್ಲಿ ಕಡಿಮೆ ಆಗ್ತಿದೆ ಅಂದಾಗ ನಮ್ಮ ರುಪಿ ಮೇಲೆ ರುಪಿಯ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗುವಂತ ಒಂದು ಇಂಪ್ಯಾಕ್ಟ್ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ರುಪಿ ಅನ್ನುವಂಥದ್ದು ಏನಾದ್ರೂ ಇದೇ ರೀತಿಯಾಗಿ ಕಂಟಿನ್ಯೂ ಆಯ್ತು, ತನ್ನ ಬೆಲೆಯನ್ನ ಕಳ್ಕೊಳ್ತಾ ಅಂತ ಅಂದ್ರೆ RBI ಅನ್ನುವಂಥದ್ದು ಫೋರೆಕ್ಸ್ ಮಾರ್ಕೆಟ್ ನಲ್ಲಿನ ಇನ್ನಷ್ಟು ಡಾಲರ್ಸ್ ಗಳನ್ನ ಸೆಲ್ ಮಾಡಲೇಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ. ತಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಗಳಿಂದ ಡಾಲರ್ಸ್ ಗಳನ್ನ ಸೆಲ್ ಮಾಡಬೇಕಾಗುತ್ತೆ. RBI ಏನಾದ್ರೂ ಅಮೌಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಗಳನ್ನ ಮೇಂಟೈನ್ ಮಾಡೋದನ್ನ ಪ್ರಯಾರಿಟೈಸ್ ಮಾಡೋದೇ ಆದ್ರೆ ರುಪಿ ಇನ್ನಷ್ಟು ಡಿಪ್ರಿಶಿಯೇಟ್ ಕೂಡ ಆಗ್ಬೋದಾಗಿರುತ್ತೆ. ಮುಂದಿನ ಆರ್ಟಿಕಲ್ ಪಾರ್ಡನ್ ಅಂಡ್ ರೆಮಿಷನ್, ಹೂ ಗ್ರಾಂಟ್ಸ್ ದೆಮ್ ಅನ್ನುವಂಥದ್ದು. ಪಾರ್ಡನ್ ಮತ್ತು ರೆಮಿಷನ್ ಅನ್ನ ಯಾರು ಗ್ರಾಂಟ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಪಾರ್ಲಿಮೆಂಟ್ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೇನೆ ಎಕ್ಸಿಕ್ಯೂಟಿವ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಯಾತಕ್ಕೆ ಇಲ್ಲಿ ನಾವು ಪಾರ್ಡನ್, ರೆಮಿಷನ್ ಇವೆಲ್ಲದ್ರ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಅಂದ್ರೆ, ರೀಸೆಂಟ್ಲಿ ಕೇಂದ್ರ ಸರ್ಕಾರ ಒಂದು ಕ್ಲೈಮ್ ಅನ್ನ ಮಾಡಿದೆ. ಕೇವಲ ಪ್ರೆಸಿಡೆಂಟಿಗೆ ಮಾತ್ರವೇ ಪಾರ್ಡನ್ ಮಾಡುವಂತ ಒಂದು ಎಕ್ಸ್ಕ್ಲೂಸಿವ್ ಪವರ್ ಅನ್ನುವಂಥದ್ದು ಇದೆ ಅಂತ ಹೇಳಿ ಇದನ್ನ ಸುಪ್ರೀಂ ಕೋರ್ಟ್ ಕ್ರಿಟಿಸೈಸ್ ಮಾಡ್ತಾ ಇದೆ. ಹಾಗಾದ್ರೆ ಗವರ್ನರ್ಗಳಿಗೆ ಇರುವಂತ ಪವರ್ಸ್ ಗಳು ಮತ್ತೇನು ಅನ್ನುವಂಥದ್ದು, ಅಂದ್ರೆ ಇದುವರೆಗೂ ಕೂಡ ಗವರ್ನರ್ಸ್ ಗಳು ಕೂಡ ಈ ರೀತಿಯ ಒಂದು ಪಾರ್ಡನಿಂಗ್ ಅನ್ನ ಮಾಡಿದ್ದುಂಟು. ಅದರ ಬಗ್ಗೆ ನಿಮ್ಗೆ ತಿಳಿದೇ ಇಲ್ವಾ ಅನ್ನುವಂತೆ ಸುಪ್ರೀಂ ಕೋರ್ಟ್ ಈಗ ಮಾತನಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರೆಸಿಡೆಂಟ್ ಅವರ ಪಾರ್ಡನಿಂಗ್ ಪವರ್ ನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತ ಸಂವಿಧಾನದ ಆರ್ಟಿಕಲ್ 72ನ ಅಡಿಯಲ್ಲಿ ಭಾರತದ ಪ್ರೆಸಿಡೆಂಟ್ ಅವರಿಗೆ ಪವರ್ ಇರುತ್ತೆ. ಏನಕ್ಕೆ ಅಂತ ಅಂದ್ರೆ, ಐದರ್ ಪಾರ್ಡನ್ ಆದ್ರೂ ಮಾಡಬಹುದು, ರಿಪ್ರೀವ್ ಆದ್ರೂ ಮಾಡಬಹುದು, ರಿಸ್ಪೈಟ್ ಆದ್ರೂ ಮಾಡಬಹುದು, ರೆಮಿಷನ್ ಆದ್ರೂ ಕೂಡ ಅವರು ಮಾಡಬಹುದಾಗುತ್ತೆ, ಅಥವಾ ಸಸ್ಪೆಂಡ್, ರೆಮಿಟ್, ಕಮ್ಯೂಟ್ ದಿ ಸೆಂಟೆನ್ಸ್ ಆಫ್ ಎನಿ ಪರ್ಸನ್ ಅನ್ನುವಂಥದ್ದು. ಯಾವುದೇ ಅಫೆನ್ಸಿಗೆ ಕನ್ವಿನ್ಸ್ ಆಗಿರುವಂತ, ಸೆಂಟೆನ್ಸ್ ಆಫ್ ಡೆತ್ ಅನ್ನ ಹೊಂದಿರುವಂತ ವ್ಯಕ್ತಿಗೂ ಕೂಡ ಸಸ್ಪೆಂಡ್, ರೆಮಿಟ್ ಆರ್ ಕಮ್ಯೂಟ್ ಮಾಡುವಂತ ಅಧಿಕಾರ ಭಾರತದ ರಾಷ್ಟ್ರಪತಿಗಳಿಗೆ ಇರುತ್ತೆ. ಇದರ ಮೇಲೆ ಲಿಮಿಟೇಷನ್ ಕೂಡ ಇರುತ್ತೆ. ಪ್ರೆಸಿಡೆಂಟ್ ಅವರು ಪಾರ್ಡನ್ ಪವರ್ ಅನ್ನ ಗವರ್ಮೆಂಟ್ಗೆ ಇಂಡಿಪೆಂಡೆಂಟ್ ಆಗಿ ಬಳಕೆ ಮಾಡ್ಕೊಳ್ಳುವಂತಿಲ್ಲ. ಅಂದ್ರೆ ಸರ್ಕಾರದ ಒಂದು ಅಭಿಪ್ರಾಯವನ್ನ ಅವರು ಪಡ್ಕೊಳ್ಳೇಬೇಕಾಗತ್ತೆ, ಅದರಂತೆ ಆಕ್ಟ್ ಮಾಡಬೇಕಾಗುತ್ತೆ. ಸಾಕಷ್ಟು ಕೇಸಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಕೂಡ ರೂಲ್ ಮಾಡಿದ್ದುಂಟು, ಪ್ರೆಸಿಡೆಂಟ್ ಹ್ಯಾಸ್ ಟು ಆಕ್ಟ್ ಆನ್ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವೈಲ್ ಡಿಸೈಡಿಂಗ್ ದಿ ಮರ್ಸಿ ಪ್ಲೀಸ್ ಅಂತ ಹೇಳಿ. 1980ರಲ್ಲಿ ಮಾರೂರಾಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸ್ನಲ್ಲಿ, ಹಾಗೆ ಧನಂಜಯ್ ಚಟರ್ಜಿ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ 1994ನ ಕೇಸಸ್ನಲ್ಲೂ ಕೂಡ ಈ ರೀತಿಯ ತೀರ್ಪುಗಳನ್ನ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು. ಹಾಗಾದ್ರೆ ಏನ್ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅಂತ ಅಂದ್ರೆ, ರಾಷ್ಟ್ರಪತಿ ಭವನ್ ಅನ್ನುವಂಥದ್ದು ಮರ್ಸಿ ಪ್ಲಿಯನ್ನ ಹೋಮ್ ಮಿನಿಸ್ಟ್ರಿಗೆ ಫಾರ್ವರ್ಡ್ ಮಾಡುತ್ತೆ. ಹೋಮ್ ಮಿನಿಸ್ಟ್ರಿ ನಂತರದಲ್ಲಿ ಕ್ಯಾಬಿನೆಟ್ಟಿನ ಒಂದು ಅಡ್ವೈಸ್ ಅನ್ನ ಕೇಳುತ್ತೆ. ಮಿನಿಸ್ಟ್ರಿ ಇಂಟರ್ನ್ ಈ ಒಂದು ಅಡ್ವೈಸ್ ಅಥವಾ ಕನ್ಸರ್ನ್ಡ್ ಸ್ಟೇಟ್ ಗವರ್ಮೆಂಟ್ಗೆ ಇದನ್ನ ಕಳಿಸುತ್ತೆ. ರಿಪ್ಲೈನ ಬೇಸಿಸ್ನ ಆಧಾರದ ಮೇಲೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳ ಬಿಹಾಫ್ ನಲ್ಲಿ ಇದು ಒಂದು ನಿರ್ಧಾರವನ್ನ ಫಾರ್ಮುಲೇಟ್ ಮಾಡುತ್ತೆ. ರೀಕನ್ಸಿಡರೇಷನ್, ಆಲ್ದೋ ಪ್ರೆಸಿಡೆಂಟ್ ಅವರು ಕ್ಯಾಬಿನೆಟ್ಟಿನ ಅಡ್ವೈಸ್ ಅನ್ನ ಅಂದ್ರೆ ಅಡ್ವೈಸ್ಗೆ ತಕ್ಕಂತೆ ಆಕ್ಟ್ ಮಾಡಲೇಬೇಕು, ಬೌಂಡ್ ಆಗ್ಲೇಬೇಕು ಅನ್ನುವಂಥದ್ದಿದ್ರು ಕೂಡ ಆರ್ಟಿಕಲ್ 74 ಆಫ್ 1 ಅನ್ನುವಂಥದ್ದು ಭಾರತದ ರಾಷ್ಟ್ರಪತಿಯವರನ್ನ ಎಂಪವರ್ ಮಾಡುತ್ತೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳಿಗೆ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನ ಮತ್ತೊಮ್ಮೆ ನೀವು ರೀಕನ್ಸಿಡರ್ ಮಾಡಿ ಅಂತ ಹೇಳಿ ಪ್ರೆಸಿಡೆಂಟ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳಿಗೆ ಕಳಿಸ್ಬೇಕಾಗತ್ತೆ. ಆದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ಅವರ ಮೊದಲ ನಿಲುವೇ ಸರಿ ಅಂತ ಹೇಳಿ ಮತ್ತೆ ಅದನ್ನ ಕಳಿಸಿದಾಗ ಅದನ್ನ ಪ್ರಶ್ನಿಸುವಂತಿಲ್ಲ, ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ ಪ್ರೆಸಿಡೆಂಟ್ ಅವರು. ಆದ್ರೆ ಭಾರತದಲ್ಲಿ ಗವರ್ನರ್ಗೂ ಕೂಡ ಆರ್ಟಿಕಲ್ 161ನ ಅಡಿಯಲ್ಲಿ ಪವರ್ಸ್ಗಳು, ಆ ಪಾರ್ಡನಿಂಗ್ ಪವರ್ಸ್ಗಳು ಇರುವಂತದನ್ನ ಕಾಣಬಹುದು. ಆದ್ರೆ ಇಲ್ಲಿ ಡಿಫರೆನ್ಸ್ ಏನು ಅಂತ ಅಂದ್ರೆ, ಭಾರತದ ರಾಷ್ಟ್ರಪತಿಯವ್ರಿಗಿರ್ತಕ್ಕಂಥದ್ದು 172ನ ಅಡಿಯಲ್ಲಿ, ಆರ್ಟಿಕಲ್ 72ನ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಿರುವಂತ ಪಾರ್ಡನಿಂಗ್ ಪವರ್ಸ್ಗಳು ಗವರ್ನರ್ಗಿರುವಂತ ಪವರ್ಸ್ಗಳಿಗಿಂತಲೂ ಕೂಡ ವೈಡರ್ ಆಗಿ ಇರುವಂತದ್ದು. ಅಂದ್ರೆ ರಾಷ್ಟ್ರಪತಿಯವರಿಗೆ ಹೆಚ್ಚಿನ ಪವರ್ಸ್ಗಳಿದೆಯೇ ಹೊರತು ಗವರ್ನರ್ಗೆ ಪವರೇ ಇಲ್ಲ, ಇದು ಎಕ್ಸ್ಕ್ಲೂಸಿವ್ ಪವರ್, ಪಾರ್ಡನಿಂಗ್ ಪವರ್ ಅನ್ನುವಂಥದ್ದು ತಪ್ಪಾಗತ್ತೆ. ಕೋರ್ಟ್ ಮಾರ್ಷಲ್ ನ ಸಂದರ್ಭದಲ್ಲಿ ಪ್ರೆಸಿಡೆಂಟಿಗೆ ಪಾರ್ಡನ್ ಅನ್ನ ಎಕ್ಸ್ಟೆಂಡ್ ಮಾಡಬಹುದಾಗುತ್ತೆ ಕೆಲವು ಕೇಸಸ್ಗಳಲ್ಲಿ, ಆದ್ರೆ ಇದು ಗವರ್ನರ್ಗೆ ಇಲ್ಲ ಕೋರ್ಟ್ ಮಾರ್ಷಲ್ ನ ಸಂದರ್ಭದಲ್ಲಿ.
ಇನ್ನ ಡೆತ್ ಸೆಂಟೆನ್ಸ್ ಅಲ್ಲಿ ಪ್ರೆಸಿಡೆಂಟ್ ಅವರು ಪಾರ್ಡನ್ ಅನ್ನ ಗ್ರಾಂಟ್ ಮಾಡಬಹುದಾಗಿರುತ್ತೆ ಎಲ್ಲ ರೀತಿಯ ಕೇಸಸ್ಗಳಲ್ಲಿ. ಆದ್ರೆ ಗವರ್ನರ್ ಅವರು ಡೆತ್ ಸೆಂಟೆನ್ಸಿನ ಕೇಸಸ್ಗಳಲ್ಲಿ ಪಾರ್ಡನಿಂಗ್ ಪವರ್ ಅನ್ನ ಹೊಂದಿರೋದಿಲ್ಲ. ಹಾಗಾಗಿ ಆರ್ಟಿಕಲ್ 72 ನ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಯವರಿಗಿರ್ತಕ್ಕಂಥ ಪಾರ್ಡನಿಂಗ್ ಪವರ್ಸ್ಗಳು ಹೆಚ್ಚು ವೈಡನ್ ಆಗಿ ಇದೆ ಹೊರತು ವೈಡರ್ ಆಗಿದೆ. ಆದ್ರೆ ಗವರ್ನರ್ಗೂ ಕೂಡ ಪಾರ್ಡನಿಂಗ್ ಪವರ್ಸ್ಗಳಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.